ಅವ್ಯವಸ್ಥೆಯ ಅಗರವಾಗಿರುವ ಅಮಾನಿಕೆರೆ ಅಂಗಳದ ಉದ್ಯಾನವನ ಕಳೆದ 1 ವರ್ಷದ ಹಿಂದೆಯಷ್ಟೇ ಅಭಿವೃದ್ಧಿಪಡಿಸಿದ ತಿಪಟೂರು ನಗರದ ಹಳೆಪಾಳ್ಯಕ್ಕೆ ಹೋಗುವ ರಸ್ತೆಯಲ್ಲಿರುವ ಅಮಾನಿಕೆರೆಯ ಅಂಗಳದಲ್ಲಿರುವ ಸಾರ್ವಜನಿಕರ ಉದ್ಯಾನವನ ಸೂಕ್ತ ನಿರ್ವಹಣೆ ಇಲ್ಲದೆ ಅವ್ಯವಸ್ಥೆಯ ಅಗರವಾಗಿದೆ. ಈ ಹಿಂದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಸೂಕ್ತ ನಿರ್ವಹಣೆ ಇಲ್ಲದೆ ಮುಳ್ಳಿನ ಗಿಡಗಂಟೆಗಳು ಸಾಕಷ್ಟಿದ್ದು ಉದ್ಯಾನವನದ ಸುತ್ತಲೂ ಬೇಲಿ ಇಲ್ಲದೆ ಇರುವುದರಿಂದ ಪುಂಡುಪೋಖರಿಗಳಿಗೆ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿದೆ. ಈ ಉದ್ಯಾನವನ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಗುತ್ತಿಗೆದಾರರು ಗುಣಮಟ್ಟದ ಯಾವುದೇ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡದೇ ಇರುವುದರಿಂದ ಕಳಪೆ ಕಾಮಗಾರಿಯಿಂದಾಗಿ ಅಳವಡಿಸಿರುವ ಸಿಮೆಂಟ್ ಕಟ್ಟಡ ಸೇರಿದಂತೆ ಪ್ರತಿಯೊಂದು ಕೂಡ ಕೇವಲ 1 ವರ್ಷದ ಅವಧಿಯಲ್ಲಿ ನೆಲಕ್ಕೆ ಉರುಳಿವೆ. ಅಲ್ಲದೆ ಉದ್ಯಾನವನದಲ್ಲಿ ಬೆಳಗಿನ ಸಮಯದಲ್ಲಿ ಸಂಜೆ ಸಮಯದಲ್ಲಿ ವಾಯು ವಿಹಾರಕ್ಕೆ ಬರುವ ಸಾರ್ವಜನಿಕರಿಗೆ ವ್ಯಾಯಾಮ ಮಾಡಲು ಇದ್ದ ಕಬ್ಬಿಣದ ಸಲಕರಣೆಗಳು ಸಹ ಮುರಿದು ಹೋಗಿವೆ. ಇನ್ನಾದರೂ ತಾಲೂಕಿನ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅಮಾನಿಕೆರೆಯ ಅಂಗಳದಲ್ಲಿರುವ ಉದ್ಯಾನವನ ಅಭಿವೃದ್ಧಿಪಡಿಸಲು ಗಮನ ಹರಿಸುತ್ತಾರೋ ಕಾದು ನೋಡಬೇಕಾಗಿದೆ.